ವೆಲ್ಕಮ್ ಟು ದ ಕ್ಲಾಸ್ ಆಲ್ ಆಫ್ ಯು. ನಾವು ಇವತ್ತಿನ ಕ್ಲಾಸ್ದಾಗ ಏನು ಮಾಡೋಣ ಅಂತಂದ್ರೆ ಈ ನೆಕ್ಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ಅಂತ. ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಂದ್ರೆ ಏನು ಗೊತ್ತಾ? ಫಸ್ಟ್ ಆಫ್ ಆಲ್ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಹೋಲ್ಡ್ ಇರಬೇಕು. ಜೊತೆಗೆ ಆ ಫಾರ್ಮುಲಾಸ್ ಇರ್ತಾವಲ್ಲ, ಅಂದ್ರೆ ಈ ಹಳೆ ಫಾರ್ಮುಲಾಸ್ ಅಲ್ಜಿಬ್ರಾ ಜೊತೆ ಏನು ತೊಗೊಂಬಂದಿರ್ತೀವಲ್ಲ ಅವನ್ನ ನೆನಪು ಮಾಡ್ಕೋತಿರ್ಬೇಕು. ಹಂಗೆ ಟ್ರಿಗ್ನೋಮೆಟ್ರಿದ ಬೇಸಿಕ್ ಐಡೆಂಟಿಟೀಸು ನಮಗೆ ಗೊತ್ತಿರಬೇಕು. ಸ್ಟಾರ್ಟ್ ಮಾಡೋಣ ಅಂತ. ಏನು ಕೊಟ್ಟಾರ ಗೊತ್ತಾ ನಿಮ್ಗೆ? ಕಾಟ್ ಥೀಟಾ ಈಕ್ವಲ್ ಟು 7/8 ಕೊಟ್ಟಾರ. ಓಕೆ, ಹಂಗಂದ್ರೆ ನೀವು ಏನ್ ಫೈಂಡ್ ಮಾಡ್ಬೇಕು ಗೊತ್ತಾ? ಇಲ್ಲೊಂದು ಎಕ್ಸ್ಪ್ರೆಷನ್ ಕಾಣಿಸತ್ ನಿಮಗೆ ದೊಡ್ಡದು. ಈ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. 1 + sin θ 1 - sin θ ಡಿವೈಡೆಡ್ ಬೈ 1 + cos θ 1 - cos θ. ಇದನ್ನ ನೋಡ್ರಿ ನೀವು ಪ್ರಾಬ್ಲಮ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಹೆಂಗ್ ಕಾಣಿಸುತ್ತೆ ನಿಮ್ಗೆ? a + b a - b. ಓಕೆ, ಹೆಂಗ್ ಕಾಣಿಸುತ್ತಾ? a + b ಆಮೇಲೆ a - b. ಇಲ್ಲಿನೂ ಸೇಮ್ ಹಂಗೈತೆ, ಕೆಳಗುನು a + b a - b. a ಅಂತಂದ್ರ 1, b ಅಂದ್ರ sin θ ಅಷ್ಟ. ನಮಗೆಲ್ರಿಗೂ ಗೊತ್ತು a + b a - b ಅಂದ್ರೆ ಏನು? ನೆನಪು ಮಾಡ್ಕೋರಿ ಎಲ್ರು. a + b a - b ಅಂತಂದ್ರ a² - b². ಹಂಗಂದ್ರ 1 + sin θ 1 - sin θ ಇದು ಯಾವ ಫಾರ್ಮ್ದಾಗ ಐತಿ? a + b a - b. ಹಂಗಂದ್ರೆ ಇದನ್ನ ಹೆಂಗ್ ಬರಿಬಹುದು? a² - b². ಹಂಗಂದ್ರ 1² - sin² θ. ಓಕೆ, ಏನಿಲ್ಲ, ಎ ಪ್ಲೇಸ್ದಾಗ ಏನೈತಿ ಅದನ್ನ ಸ್ಕ್ವೇರ್ ಮಾಡೀನಿ, ಬಿ ಪ್ಲೇಸ್ದಾಗ ಏನೈತಿ ಅದನ್ನ ಸ್ಕ್ವೇರ್ ಮಾಡೀನಿ, ನಡ್ಬರ್ಕ್ ಮೈನಸ್ ಹಾಕಿನಿ. ಅದು ಮೊದಲಿಂದ ಅಲ್ಜಿಬ್ರಾ ಇಂದ ಫಾರ್ಮುಲಾ ಐತದ ನಮ್ಗೆ. a² - b². ಕೆಳಗೆ ಏನಾಕೈತಿ? 1² - cos² θ. ಓಕೆ, ಕಾಣಿಸತ್ತಲ್ಲ ಎಲ್ಲರಿಗೂ? ಈಗ ನೆಕ್ಸ್ಟ್ ಏನ್ ಮಾಡ್ತೀರಿ ನೋಡ್ರಿ. ಈಗ 1² - sin² θ ಅಂದ್ರೆ ಏನಾಕೈತಿ? 1 - sin² θ ಆಕೈತಿ. 1 - sin² θ. 1² - cos² θ ಅಂದ್ರ 1 - cos² θ. ನಮ್ಗೆಲ್ರಿಗೂ ಇನ್ನೊಂದು ಇನ್ಫಾರ್ಮೇಶನ್ ಗೊತ್ತೈತಿ. ಆ ಇನ್ಫಾರ್ಮೇಶನ್ ಏನ್ ಗೊತ್ತಾ? sin² θ ಪ್ಲಸ್ cos² θ ಈಕ್ವಲ್ ಟು 1. sin² θ ಪ್ಲಸ್ cos² θ ಈಕ್ವಲ್ ಟು 1. ಹಂಗಂದ್ರ ಇದ್ರೊಳಗ 1 - sin² θ ಏನಾಕೈತಿ? ಈ ಫಾರ್ಮುಲಾ ಇಂದ 1 - sin² θ ಏನಾಗುತ್ತಂದ್ರ cos² θ ಆಕೈತಿ. ಏನಾಕೈತಿ? cos² θ ಆಕೈತಿ. ಇದ ಫಾರ್ಮುಲಾದಾಗ 1 - cos² θ ಏನಾಕೈತಿ? 1 - cos² θ sin² θ ಆಕೈತಿ. ಏನಿಲ್ಲ, ಬಹಳ ಸಿಂಪಲ್ ವಿಷಯ ಐತೆ. ನಿಮಗ 1 ಇಲ್ಲೈತೆ, ಈ sin² θ ಆ ಕಡೆ ತಗೊಂಡು ಹೋದ್ರೆ ಏನಾಕೈತಿ? ಮೈನಸ್ ಆಕೈತಿ. ಸೊ ಹಂಗಂದ್ರೆ 1 - sin² θ ಈಕ್ವಲ್ ಟು cos² θ ಉಳಿದೈತಿ. ಹಂಗ ಮಾಡಿದ್ರೆ ಸೇಮ್ ಇದನ್ನು ಬರುತ್ತೆ. 1 - cos² θ ಈಕ್ವಲ್ ಟು sin² θ. ಈಗ 1 - sin² θ ಇದೆಲ್ಲ ಏನ್ ಬರಿತೀನಿ? cos² θ ಬರಿತೀನಿ. 1 - cos² θ ಇದ್ದಲ್ಲಿ ಏನ್ ಬರಿತೀನಿ? sin² θ ಬರಿತೀನಿ. ಓಕೆ, ನಿಮಗೆ ಟ್ರಿಗ್ನೋಮೆಟ್ರಿಕ್ ಬೇಸಿಕ್ ರೇಷಿಯೋಸ್ ಎಲ್ಲ ಗೊತ್ತಿರಬೇಕು. sin θ, cos θ, tan θ, cosec θ, secant θ, cot θ. ಈಗ sin θ ಬೈ cos θ ಅಂದ್ರೆ tan θ ನಮ್ಗೆಲ್ರಿಗೂ ಗೊತ್ತೈತೆ. ಗೊತ್ತಿಲ್ಲ ಅಂದ್ರೂ ನೆನ್ಪಿಟ್ಕೋರಿ. sin θ ಬೈ cos θ ಅಂದ್ರ tan θ. ಬಟ್ ಅದನ್ನ ಉಲ್ಟಾ ಮಾಡಿದ್ರ cos θ ಬೈ sin θ ಮಾಡಿದ್ರ cot θ. ಬಟ್ ಇಲ್ಲಿ cos θ ಬೈ sin θ ಅಷ್ಟೇ ಇಲ್ಲ, cos² θ ಬೈ sin² θ ಐತಿ. ಹಂಗಂದ್ರೆ ಏನಾಕೈತಿ? cot² θ ಆಕೈತಿ. ರೈಟ್? ಪ್ರಾಬ್ಲಮ್ದಾಗ ಮ್ಯಾಗ ಏನ್ ಕೊಟ್ಟಾರ ನೋಡ್ರಿ, cot θ ಈಕ್ವಲ್ ಟು 7/8 ಕೊಟ್ಟಾರ. ಇದು ಬರೀ cot θ, ಇದು cot² θ. ಅದನ್ನ ಸ್ಕ್ವೇರ್ ಮಾಡ್ರಿ ಅಷ್ಟೇ, ಮತ್ತೇನಿಲ್ಲ. 7 ಕಾಣಿಸತ್ತಲ್ಲ, ನಾ ಬರೆಯತ್ತಿದ್ದು 7/8 ಹೋಲ್ ಸ್ಕ್ವೇರ್. ದಟ್ ಮೀನ್ಸ್ 49/64. ಎಸ್, 49/64 ಇಸ್ ದಿ ಫೈನಲ್ ಆನ್ಸರ್. ಮುಗಿತಷ್ಟ. ನೆಕ್ಸ್ಟ್ ಇನ್ನೊಂದು ಕೇಳ್ತಾರ ಅವರು, cot² θ ಫೈಂಡ್ ಮಾಡಂತ ಹೇಳಿ. ಆಕ್ಚುಲಿ ಇದನ್ನೆಲ್ಲ ನೀವು ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ? cot² θ ಬರುತ್ತೆ. ಬಟ್ ಅಂದ್ರೂ ಸೆಕೆಂಡ್ ಮೇನ್ cot² θ ಅಂತ ಕೊಟ್ರ ಅದ್ರದ್ದು ಆನ್ಸರ್ ಇದೆ. cot² θ ಅಂತ ಬರೀದು 7/8 ಹೋಲ್ ಸ್ಕ್ವೇರ್ ಮಾಡಿದ್ದು 49/64. ಐ ಹೋಪ್ ಎವ್ರಿಬಡಿ ಹ್ಯಾಸ್ ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ನಿಮ್ಗೆ ಏನಾರ ಸೊಲ್ಯೂಷನ್ ಅರ್ಥ ಆಗಿರಲಿಲ್ಲ ಅಂದ್ರೆ, ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗ ನೀವು ಕಮೆಂಟ್ ಮಾಡಬಹುದು. ಮತ್ತ ಹಂಗ ಸಪೋರ್ಟ್ ಮಾಡ್ತೀರಿ, ಮತ್ತೆ ವಿಡಿಯೋಸ್ ಮಾಡ್ತೀರಿ ಅಂತ. ಓಕೆ, ಇದು ಈ ಪ್ರಾಬ್ಲಮ್ ಬಗ್ಗೆ ಆಗಿತ್ತು. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಹೊಸ ಪ್ರಾಬ್ಲಮ್ ಜೊತೆ ಬರೋಣ. ಅಲ್ಲಿ ತನಕ ಗುಡ್ ಬೈ.